ಚಾಟ್ ಜಿ ಪಿ ಟಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ಪ್ರತಿ ತಿಂಗಳಿಗೆ ₹2,000 ಬೇಕಾ? ಎವ್ರಿ ಡೇ ಸಾವಿರಾರು ಜನ ಕಣ್ಣು ಮುಚ್ಚಿ ಈ ಅಮೌಂಟ್ ಅನ್ನ ಪೇ ಮಾಡಿ ಅದನ್ನ ಖರೀದಿ ಮಾಡ್ತಾರ. ಬಟ್ ಇಲ್ಲಿ ಒಂದು ದೊಡ್ಡ ಕ್ವಶನ್ ಏನು ಅಂತಂದ್ರ, ಆ ₹2,000 ತಕ್ಕಂಗ ಅವ್ರಿಗೆ ನಿಜವಾಗ್ಲೂ ವ್ಯಾಲ್ಯೂ ಸಿಗ್ತೈತೇನ ಅಥವಾ ಅವರಿಗೆ ಫ್ರೀ ಚಾಟ್ ಜಿ ಪಿ ಟಿನ ಸಾಕಾಗಬಹುದೇನ? ಯಾಕಂತಂದ್ರೆ ನೀವು ಸೋಷಿಯಲ್ ಮೀಡಿಯಾ ಒಳಗಡೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ನೀವು ಬಹಳಷ್ಟು ಜನ ಆನ್ಲೈನ್ ಗುರುಸ್ಗಳು ಹೇಳುದ ಕೇಳಿರ್ಬೋದ. ಚಾಟ್ ಜಿ ಪಿ ಟಿ ಪೇಡ್ ವರ್ಷನ್ ಗೇಮ್ ಚೇಂಜರ್ ಐತಿ. ನಾ ಇನ್ಮೇಲೆ ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಅನ್ನ ಯಾವತ್ತೂ ಯೂಸ್ ಮಾಡುದೇ ಇಲ್ಲ. ನೀವು ಚಾಟ್ ಜಿ ಪಿ ಟಿ ಪ್ಲಸ್ ಅನ್ನ ಬೈ ಮಾಡ್ಲೇಬೇಕು ಅಂತೇಳಿ ಬಹಳಷ್ಟು ಹೈಪ್ ಒಳಗಡೆ ಮಾತಾಡ್ತಾರ. ಬಟ್ ಇದು ನಿಜವಾಗ್ಲೂ ವರ್ತ್ ಐತೇನ? ಯಾಕಂತಂದ್ರೆ ನಾನು ಕೂಡ ಚಾಟ್ ಜಿ ಪಿ ಟಿ ಫ್ರೀ ಮತ್ತೆ ಪೇಡ್ ವರ್ಷನ್ ಎರಡನ್ನೂ ಕೂಡ ಲಾಸ್ಟ್ 2.5 year ಇಂದ ಯೂಸ್ ಮಾಡ್ಲಿಕ್ಕತ್ತಿದ್ದೇನೆ. ನಾನು ಇದನ್ನ ಎವ್ರಿ ಡೇ ಬೇಸಸ್ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ, ರಿಸರ್ಚ್ಗೋಸ್ಕರ, ಇಮೇಜ್ ಜನರೇಷನ್ಗೋಸ್ಕರ ಮತ್ತೆ ಎವ್ರಿ ಡೇ ಪ್ರಾಡಕ್ಟಿವಿಟಿಗೋಸ್ಕರ ಯೂಸ್ ಮಾಡ್ತೇನೆ. ಇಷ್ಟೆಲ್ಲ ಯೂಸ್ ಮಾಡಿದ್ಮೇಲೆ ನನಗನ್ಸಿದ್ದ ಬಹಳಷ್ಟು ಜನಕ್ಕೆ ಚಾಟ್ ಜಿ ಪಿ ಟಿ ಪ್ರೋ ವರ್ಷನ್ ಅಥವಾ ಪ್ಲಸ್ ವರ್ಷನ್ ಅವಶ್ಯಕತೆನೇ ಬೀಳಂಗಿಲ್ಲ. ಬಟ್ ಸ್ವಲ್ಪ ಜನಕ್ಕೆ ಇದೇ ₹2,000 ಇನ್ವೆಸ್ಟ್ಮೆಂಟ್ ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗಬಹುದಾ. ಸೊ ಇವತ್ತಿನ ವಿಡಿಯೋ ಒಳಗೆ ನೀವು ಈ ಎರಡು ಕ್ಯಾಟಗರಿ ಒಳಗಡೆ ಯಾವ್ದ್ರೊಳಗಡೆ ಬರ್ತೀರಿ ಮತ್ತೆ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬೇಕು ಬ್ಯಾಡ್ವೋ ಅಂತೇಳಿ ಕ್ಲಿಯರ್ ಮಾಡ್ತೇನೆ. ಬಹಳಷ್ಟು ಜನ ಚಾಟ್ ಜಿ ಪಿ ಟಿ ಫ್ರೀ ಮತ್ತೆ ಪೇಡ್ ವರ್ಷನ್ ಬಗ್ಗೆ ಕೇಳಿದ ತಕ್ಷಣ ಅವ್ರಿಗೊಂದು ಮಿಸ್ಕನ್ಸೆಪ್ಷನ್ ಏನೈತಿ ಅಂತಂದ್ರೆ, ಫ್ರೀ ವರ್ಷನ್ ಒಂದು ಬೇಸಿಕ್ ಲಿಮಿಟೆಡ್ ವರ್ಷನ್ ಐತಿ, ಪೇಡ್ ವರ್ಷನ್ ಬಹಳ ಇಂಟೆಲಿಜೆಂಟ್ ವರ್ಷನ್ ಐತಿ ಅಂತೇಳಿ ಅವ್ರಿಗೊಂದು ಅಸಂಪ್ಷನ್ ಐತಿ. ಇದ ಕಂಪ್ಲೀಟ್ಲಿ ರಾಂಗ್ ಐತಿ. ಯಾಕಂದ್ರ ಆತರ ಇದು ಇಲ್ವೇ ಇಲ್ಲ. ಪೇಡ್ ವರ್ಷನ್ ಮತ್ತೆ ಫ್ರೀ ವರ್ಷನ್ ಎರಡು ಸೇಮ್ ಇದಾವ. ನೀವು ಪೇಡ್ ವರ್ಷನ್ ತರ ಫ್ರೀ ವರ್ಷನ್ ಒಳಗಡೆ ಕೂಡ ಕ್ವಶನ್ ಕೇಳಬಹುದ, ಕಂಟೆಂಟ್ ಕ್ರಿಯೇಟ್ ಮಾಡಬಹುದ, ಇಮೇಜ್ ಜನರೇಟ್ ಮಾಡಬಹುದ, ಫೈಲ್ಸ್ ಅನಾಲಿಸಿಸ್ ಮಾಡಬಹುದ, ರಿಸರ್ಚ್ ಮಾಡಬಹುದ, ಎಲ್ಲಾನು ಫ್ರೀ ವರ್ಷನ್ ಒಳಗಡೆ ಕೂಡ ಅವೈಲೇಬಲ್ ಐತಿ. ನಿಮಗೆ ಇವಾಗ ಒಂದು ಕಾಮನ್ ಕ್ವಶನ್ ಬರ್ಬೋದ, ಓಕೆ ಫ್ರೀ ವರ್ಷನ್ ಒಳಗಡೆ ಇಷ್ಟೆಲ್ಲ ಅವೈಲೇಬಲ್ ಐತಿ ಅಂತಂದ್ರೆ ಜನ ಎದಕ್ಕೆ ತಿಂಗಳ ₹2,000 ಕೊಟ್ಟ ಪ್ಲಸ್ ವರ್ಷನ್ ಅಥವಾ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳಿಕತ್ತಿದಾರ ಅಂತ ಹೇಳಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮೊದಲು ನೀವು ಫ್ರೀ ವರ್ಷನ್ ಒಳಗಡೆ ನಿಮ್ಗೆ ಏನೆಲ್ಲ ಸಿಗ್ತೈತಿ, ಏನೆಲ್ಲ ಪಾಸಿಬಲ್ ಐತಿ, ಮತ್ತೆ ಪ್ಲಸ್ ವರ್ಷನ್ ಒಳಗಡೆ ಅಥವಾ ಪ್ಲಸ್ ಸಬ್ಸ್ಕ್ರಿಪ್ಷನ್ ಒಳಗಡೆ ಏನೆಲ್ಲ ನಿಮ್ಗೆ ಪಾಸಿಬಿಲಿಟೀಸ್ ಇದಾವ ಅಂತೇಳಿ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಮೊದಲು ನಾವು ಫ್ರೀ ವರ್ಷನ್ ಒಳಗಡೆ ನೀವು ಏನೆಲ್ಲ ಮಾಡ್ಬೋದು ಅಂತೇಳಿ ತಿಳ್ಕೊಳ್ಳೋಣ. ಇವಾಗ ಇದನ್ನ ಇಮ್ಯಾಜಿನ್ ಮಾಡ್ರಿ, ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಹೋಗ್ಬಿಟ್ಟ ನೀವು ಒಂದು ಡಿಫಿಕಲ್ಟ್ ಕ್ವಶನ್ ಅನ್ನ ಕೊಟ್ಟ ಇದನ್ನ ಸಿಂಪ್ಲೆಸ್ಟ್ ವೇ ಒಳಗಡೆ ನನಗೆ ಎಕ್ಸ್ಪ್ಲೇನ್ ಮಾಡು ಅಂತಂದ್ರೆ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೈತಿ. ನೀವೊಬ್ಬ ಯೂಟ್ಯೂಬ್ ಕ್ರಿಯೇಟರ್ ಆಗಿ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೋಸ್ಕರ ಐಡಿಯಾಸ್ ಅನ್ನ ಜನರೇಟ್ ಮಾಡು ಅಂತಂದ್ರೆ ಅದನ್ನ ಕೂಡ ಕ್ಲಿಯರ್ ಆಗಿ ಮಾಡ್ತೈತಿ. ನಿಮ್ಗೆ ರಿಸರ್ಚ್ ಮಾಡಬೇಕು ಅಂತಂದ್ರೆ ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ಗೆ ಹೋಗಿ ನನಗೆ ಈ ಟಾಪಿಕ್ ಮೇಲೆ ರಿಸರ್ಚ್ ಮಾಡು ಅಂತಂದ್ರೆ ರಿಸರ್ಚ್ ಕೂಡ ಮಾಡ್ತೈತಿ. ನಿಮ್ಮ ಆಫೀಸ್ ಕೆಲಸಕ್ಕೋಸ್ಕರ ಇಮೇಲ್ ಅನ್ನ ಬರಿ ಅಂದ್ರೆ ಇಮೇಲ್ ಅನ್ನ ಬರಿತೈತಿ. ಡೇಟಾ ಅನಾಲಿಸಿಸ್ ಮಾಡಂದ್ರೆ ಡೇಟಾ ಅನಾಲಿಸಿಸ್ ಮಾಡ್ತೈತಿ. ಒಂದು PDF ಅನ್ನ ಕೊಟ್ಟ ಸಮರೈಸ್ ಮಾಡು, ಇದನ್ನ ಸಿಂಪ್ಲೆಸ್ಟ್ ವೇ ಒಳಗಡೆ ನನಗೆ ಎಕ್ಸ್ಪ್ಲೇನ್ ಮಾಡು ಅಂತಂದ್ರೆ ಅದನ್ನ ಕೂಡ ಮಾಡ್ತೈತಿ. ಇಮೇಜ್ ಅನ್ನ ಕೂಡ ಕ್ರಿಯೇಟ್ ಮಾಡ್ತೈತಿ. ಸೊ ಬಹಳಷ್ಟು ಜನಕ್ಕೆ ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಒಳಗಡೆನ ಎಲ್ಲಾ ಕೆಲಸನೂ ಆಲ್ಮೋಸ್ಟ್ ಆಗೇ ಆಗ್ತೈತಿ. ಅದಕ್ಕೋಸ್ಕರ ಅವ್ರಿಗೆ ಏನ್ ಅನಿಸ್ತೈತಿ, ನಮ್ಗೆ ಅಪ್ಗ್ರೇಡ್ ಮಾಡೋ ಅವಶ್ಯಕತೆನೇ ಬರುವುದಿಲ್ಲ ಅಂತೇಳಿ ಅನಿಸ್ತೈತಿ. ಆದ್ರೆ ನೀವು ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಮೇಲೆ ಜಾಸ್ತಿ ಯಾವಾಗ ಡಿಪೆಂಡ್ ಆಗ್ಲಿಕ್ಕೆ ಶುರು ಮಾಡ್ತಿರಲ್ಲ ಅವಾಗ ನಿಮ್ಗೆ ಇದ್ರದ್ದು ರಿಯಲ್ ಲಿಮಿಟೇಷನ್ ಗೊತ್ತಾಗ್ಲಿಕ್ಕೆ ಶುರು ಆಗ್ತೈತಿ. ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದು ಚೆನ್ನಾಗಿ ರೆಸ್ಪಾನ್ಸ್ ಮಾಡುದಿಲ್ಲ ಅಂತ ಅಲ್ಲ, ನಿಮ್ಮ ವರ್ಕ್ ಲೋಡ್ ಜಾಸ್ತಿ ಆದ ತಕ್ಷಣ ಅದ್ರ ಲಿಮಿಟ್ಸ್ ಬರೋದಕ್ಕೆ ಶುರು ಆಗ್ಬಿಡ್ತೈತಿ. ಫಾರ್ ಎಕ್ಸಾಂಪಲ್ ಅನ್ಕೊಡ್ರಿ, ನೀವು ಯೂಟ್ಯೂಬರ್ ಆಗಿ ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಅನ್ನ ಸ್ಕ್ರಿಪ್ಟ್ ಬರೀಲಿಕ್ಕೆ ಯೂಸ್ ಮಾಡ್ತಾ ಇದ್ದೀರಿ. ನೀವು ಸ್ಕ್ರಿಪ್ಟ್ ಬರೀತಿರ್ಬೇಕಾದ್ರೆ ನಿಮ್ಮ ಐಡಿಯಾಸ್ ಗಳನ್ನ ಚೇಂಜ್ ಮಾಡಿದಿರಿ, ಹುಕ್ ಅನ್ನ ರಿಫೈನ್ ಮಾಡಿದಿರಿ, ಕಂಟೆಂಟ್ ಸೆಕ್ಷನ್ಸ್ ಗಳನ್ನ ಟೋಟಲಿ ಬರೀಲಿಕ್ಕತ್ತಿದ್ದೀರಿ. ಆಲ್ಮೋಸ್ಟ್ ನೀವು ನಿಮ್ಮ ವರ್ಷನ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತಿದ್ದೀರಿ. ಆ ಟೈಮ್ ಒಳಗಡೆ ಚಾಟ್ ಜಿ ಪಿ ಟಿ ಏನ್ ಮಾಡ್ತೈತಿ ಅಂತಂದ್ರೆ ನಿಮಗೊಂದು ಮೆಸೇಜ್ ಅನ್ನ ತೋರಿಸ್ತೈತಿ, ಯು ಹ್ಯಾವ್ ರೀಚ್ಡ್ ಯುವರ್ ಲಿಮಿಟ್. ಸೊ ಇವಾಗ ನಿಮ್ಮ ಹತ್ರ 2-3 ಆಪ್ಷನ್ ಅಷ್ಟೇ ಇದಾವ. ಅದೇನು ಅಂತಂದ್ರೆ ನೀವು ಒಂದು ಲೋವರ್ ಮಾಡೆಲ್ ಯೂಸ್ ಮಾಡ್ಬೇಕ, ಇಲ್ಲ ಅಂತಂದ್ರೆ ಲಿಮಿಟ್ ರೀಸೆಟ್ ಆಗುವವರೆಗೂ ವೇಟ್ ಮಾಡ್ಬೇಕ, ಇಲ್ಲ ಅಂತಂದ್ರೆ ನೀವು ಅಪ್ಗ್ರೇಡ್ ಮಾಡ್ಬೇಕ. ಈ ಟೈಮ್ ಒಳಗಡೆ ಏನಾಗ್ತೈತಿ, ನಿಮ್ಮ ಕೆಲ್ಸಕ್ಕೆ ಅಡಚಣೆ ಬಂದಾಗ ನೀವು ಅಪ್ಗ್ರೇಡ್ ಮಾಡ್ಲೇಬೇಕಾಗ್ತೈತಿ. ಇದಷ್ಟೇ ಅಲ್ಲದೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಒಳಗಡೆ ನಿಮ್ಗೆ ಎಲ್ಲಾ ಮಾಡೆಲ್ಗೆ ಆಕ್ಸೆಸ್ ಸಿಗುದಿಲ್ಲ, ಲಿಮಿಟೆಡ್ ಮಾಡೆಲ್ಗೆ ಅಷ್ಟೇ ಆಕ್ಸೆಸ್ ಸಿಗ್ತೈತಿ. ಮತ್ತೆ ಇಮೇಜ್ ಜನರೇಟ್ ಮಾಡ್ಬೇಕಾದ್ರೆ ನಿಮಗೊಂದು ಲಿಮಿಟೇಷನ್ ಇರ್ತೈತಿ. ಆ ಲಿಮಿಟ್ ರೀಚ್ ಆದ್ಮೇಲೆ ನೀವು ಹೈ ಕ್ವಾಲಿಟಿ ಇಮೇಜಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ದೊಡ್ಡ ಫೈಲ್ಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಡೀಪ್ ರಿಸರ್ಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಡೀಪ್ ರಿಸರ್ಚ್ ಆಕ್ಚುಲಿ ನೀವು ಇಗ್ನೋರ್ ಮಾಡಬಹುದ. ನಿಮ್ಗೆ ಹೇಳ್ಬೇಕಂದ್ರೆ ನೀವೇನಾದ್ರೂ ಯೂಟ್ಯೂಬರ್ ಅಥವಾ ಒಬ್ಬ ರಿಸರ್ಚರ್ ಆಗಿ ಕೆಲಸ ಮಾಡ್ತಿದ್ರಿ ಅಂತಂದ್ರೆ ಡೀಪ್ ರಿಸರ್ಚ್ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂತಂದ್ರೆ ಫ್ರೀ ವರ್ಷನ್ ಒಳಗಡೆ ನಿಮ್ಗೆ ತಿಂಗಳಿಗೆ ಬರೀ 5 ಡೀಪ್ ರಿಸರ್ಚ್ ಮೆಸೇಜ್ ಸಿಗ್ತಾವ.
ಸೊ ಅದ್ರೊಳಗಡೆ ಒಂದೇನಾದ್ರೂ ನಿಮ್ಗೆ ಕೈ ಕೊಡ್ತು ಅಂತಂದ್ರೆ ಮುಗೀತ. ಸೊ ಈ ಟೈಮ್ ಒಳಗಡೆ ನಿಮ್ಗೆ ಪೇಡ್ ವರ್ಷನ್ ಅವಶ್ಯಕತೆ ಬಿದ್ದೇ ಬೀಳ್ತೈತಿ. ಇವಾಗ ಚಾಟ್ ಜಿ ಪಿ ಟಿ ಪೇಡ್ ವರ್ಷನ್ ಬಗ್ಗೆ ಮಾತಾಡಿದಾಗ ಬಹಳಷ್ಟು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಐತಿ. ಅದೇನು ಅಂತಂದ್ರೆ ಚಾಟ್ ಜಿ ಪಿ ಟಿ ಪೇಡ್ ವರ್ಷನ್ ಬಹಳ ಇಂಟೆಲಿಜೆಂಟ್ ಆಗಿ ಆನ್ಸರ್ ಮಾಡ್ತೈತಿ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ. ಬಟ್ ಅದರದ ಒಂದು ಅಡ್ವಾಂಟೇಜ್ ಅಲ್ವೇ ಅಲ್ಲ. ಇದ್ರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತಂದ್ರೆ ಪೇಡ್ ವರ್ಷನ್ ಒಳಗಡೆ ನಿಮ್ಗೆ ಲಿಮಿಟೇಷನ್ಸ್ ಇರಂಗಿಲ್ಲ. ಇದು ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಐತಿ. ಸೊ ಇವಾಗ ಪೇಡ್ ವರ್ಷನ್ ಒಳಗಡೆ ನಿಮ್ಗೆ ಏನೆಲ್ಲ ಅಡ್ವಾಂಟೇಜಸ್ ಮತ್ತೆ ಬೆನಿಫಿಟ್ಸ್ ಇದಾವ ಅಂತೇಳಿ ಒಂದ್ಸರಿ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಿಮ್ಗೆ ಪೇಡ್ ವರ್ಷನ್ ಒಳಗಡೆ ಸಿಕ್ಕಾಪಟ್ಟೆ ಯೂಸೇಜ್ ಲಿಮಿಟ್ ಸಿಗ್ತೈತಿ. ನೀವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನ, ಕೋಡಿಂಗ್ ಪ್ರಾಜೆಕ್ಟ್ಸ್ಗಳನ್ನ, ರಿಸರ್ಚ್ ಪ್ರಾಜೆಕ್ಟ್ಸ್ಗಳನ್ನ ಆರಾಮಾಗಿ ರನ್ ಮಾಡಬಹುದು. ಎರಡನೇದಾಗಿ ಹೊಸ ಮತ್ತೆ ಲೇಟೆಸ್ಟ್ ಮಾಡೆಲ್ಸ್ ನಿಮ್ಗೆ ಫಸ್ಟ್ ಅವೈಲೇಬಲ್ ಇರ್ತಾವ. ಇದರಿಂದ ನೀವು ಕೋಡಿಂಗ್, ರಿಸರ್ಚ್, ಬಿಸ್ನೆಸ್ ಐಡಿಯಾಸ್ ಜನರೇಟ್ ಮಾಡೋದಕ್ಕೆ, ಬಿಸ್ನೆಸ್ ಪ್ಲಾನಿಂಗ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತೈತೆ. ಮೂರನೇದಾಗಿ ನಿಮ್ಗೆ ಸೂಪರ್ ಫಾಸ್ಟ್ ರೆಸ್ಪಾನ್ಸಸ್ ಸಿಗ್ತಾವ. ನೀವೇನಾದ್ರೂ ಚಾಟ್ ಜಿ ಪಿ ಟಿಯನ್ನ ಡೈಲಿ ಬೇಸಿಸ್ ಬಹಳಷ್ಟು ಯೂಸ್ ಮಾಡ್ತಿದ್ರಿ ಅಂದ್ರೆ 2-3 ಅವರ್ಸ್ ಅಥವಾ ಹಂಡ್ರೆಡ್ಸ್ ಆಫ್ ಮೆಸೇಜಸ್ ಅನ್ನ ಮಾಡ್ತಿದ್ರಿ ಅಂತಂದ್ರೆ ನಿಮ್ಗೆ ಫಾಸ್ಟ್ ಮೆಸೇಜಿಂಗ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನಿಮ್ಗೆ ಏನಾದರೂ 2-3 ಸೆಕೆಂಡ್ ಲೇಟ್ ಆಯ್ತು ಅಂದ್ರೂ ಕೂಡ ಅದು ಓವರ್ ಆಲ್ ಡೇ ಒಳಗಡೆ ಭಾಳಷ್ಟು ಇಂಪ್ಯಾಕ್ಟ್ ಅನ್ನ ಕೊಡ್ತೈತಿ. ಸೊ ಇಲ್ಲಿ ಪೇಡ್ ವರ್ಷನ್ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತೈತಿ. ನಾಲ್ಕನೇದಾಗಿ ನೀವು ಅನ್ಲಿಮಿಟೆಡ್ ಇಮೇಜಸ್ ಅನ್ನ ಜನರೇಟ್ ಮಾಡಬಹುದಾ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರಿ ಅಂತಂದ್ರೆ ಥಂಬ್ನೇಲ್ಸ್ಗೋಸ್ಕರ, ನಿಮ್ಮ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ, ನೀವೇನಾದ್ರೂ ಬಿಸ್ನೆಸ್ ಓನರ್ ಆಗಿದ್ರಿ ಅಂತಂದ್ರೆ ಬಿಸ್ನೆಸ್ ಇಲಿಸ್ಟ್ರೇಷನ್ಸ್, ಆಮೇಲೆ ಸ್ಟೂಡೆಂಟ್ ಆಗಿದ್ರಿ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ಸ್ಗೋಸ್ಕರ ಎಷ್ಟು ಬೇಕೋ ಅಷ್ಟು ಇಮೇಜಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೋದಾ. ಜನರಲಿ ದೇರ್ ಇಸ್ ನೋ ಲಿಮಿಟ್ ಓನ್ಲಿ. ಆಕ್ಚುಲಿ ನಾನು ಕೂಡ ಯೂಸ್ ಮಾಡ್ತೇನೆ. ನಾನು ದಿನಕ್ಕಿಲ್ಲಂದ್ರೆ 100ಕ್ಕಿಂತ ಜಾಸ್ತಿ ಇಮೇಜಸ್ ಅನ್ನ ಜನರೇಟ್ ಮಾಡ್ತೇನೆ ನನ್ನ ಟೀಮ್ ಜೊತೆ ಕೂತ್ಕೊಂಡು. ನಮ್ಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಬಂದೇ ಇಲ್ಲ ಪ್ಲಸ್ ವರ್ಷನ್ ಒಳಗಡೆ. ಐದನೇದಾಗಿ ಚಾಟ್ ಜಿ ಪಿ ಟಿ ಡೀಪ್ ರಿಸರ್ಚ್ ಕೆಪಾಬಿಲಿಟೀಸ್ ಬಹಳ ಪವರ್ಫುಲ್ ಇದಾವ. ನೀವೇನಾದ್ರೂ ಬಿಸ್ನೆಸ್ ಮ್ಯಾನ್, ಕ್ರಿಯೇಟರ್ ಅಥವಾ ಫ್ರೀಲ್ಯಾನ್ಸರ್ ಆಗಿದ್ರಿ ಅಂತಂದ್ರೆ ಇದು ನಿಮ್ಗೆ ಬಹಳಷ್ಟು ಟೈಮ್ ಅನ್ನ ಸೇವ್ ಮಾಡ್ತೈತಿ. ಸೊ ಇವಾಗ ನಿಮ್ಗೆ ಫ್ರೀ ವರ್ಷನ್ ಒಳಗಡೆ ಏನ್ ಸಿಗ್ತೈತಿ ಆಮೇಲೆ ಪೇಡ್ ವರ್ಷನ್ ಒಳಗಡೆ ಏನ್ ಸಿಗ್ತೈತಿ ಅಂತ ಗೊತ್ತಾದ್ಮೇಲೆ ನೀವು ಒಂದು ಕನ್ಕ್ಲೂಷನ್ಗೆ ಬರ್ಬೋದಾ ನಿಮಗಿದ ಫ್ರೀ ವರ್ಷನ್ ಅವಶ್ಯಕತೆ ಇತ್ತು ಅಥವಾ ಪೇಡ್ ವರ್ಷನ್ ಅವಶ್ಯಕತೆ ಇತ್ತು ಅಂತ ಹೇಳಿ. ನೀವೇನಾದ್ರೂ ಚಾಟ್ ಜಿ ಪಿ ಟಿಯನ್ನ ಎವ್ರಿ ಡೇ ಬೇಸಿಸ್ 2-3 ಸಾರಿ ಅಷ್ಟೇ ಯೂಸ್ ಮಾಡ್ತಿದ್ರಿ, ಅಥವಾ ಒಬ್ಬ ಸ್ಟೂಡೆಂಟ್ ಆಗಿಬಿಟ್ಟ ವಾರಕ್ಕೊಂದು 10-15 ಸಾರಿ ಅಷ್ಟೇ ನೀವು ಚಾಟ್ ಜಿ ಪಿ ಟಿಯನ್ನ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ತಗೊಳ್ಳೋದಕ್ಕೋಸ್ಕರ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಗೆ ಪೇಡ್ ವರ್ಷನ್ ಅವಶ್ಯಕತೆನೇ ಬೀಳೋದಿಲ್ಲ. ಫ್ರೀ ವರ್ಷನ್ ಒಳಗಡೆ ನಿಮ್ಗೆ ಎಲ್ಲ ಕೆಲಸನೂ ಆಗ್ತೈತೆ. ಇವಾಗ ಪೇಡ್ ವರ್ಷನ್ ಯಾರಿಗೆ ಯೂಸ್ಫುಲ್ ಅಂತಂದ್ರೆ ನೀವೇನಾದ್ರೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ, ಬ್ಲಾಗರ್ ಆಗಿದ್ರಿ, ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂತಂದ್ರೆ ಪೇಡ್ ವರ್ಷನ್ ನಿಮ್ಗೆ ಬಹಳ ಫ್ರೂಟ್ಫುಲ್ ಆಗಿರ್ತೈತಿ. ಇದನ್ನ ನೀವು ಸ್ಕ್ರಿಪ್ಟ್ ಬರೆಯೋದಕ್ಕೆ, ಬಿಸ್ನೆಸ್ ಡಿಸಿಷನ್ ತಗೊಳ್ಳಕ್ಕೆ, ಆಮೇಲೆ ಬ್ಲಾಗ್ ಪೋಸ್ಟ್ ಬರೆಯೋದಕ್ಕೆ, ಇಮೇಜಸ್ ಜನರೇಟ್ ಮಾಡೋದಕ್ಕೆ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದಾ. ಇವ್ರಿಗೆಲ್ಲ ಪೇಡ್ ವರ್ಷನ್ ಬಹಳ ಯೂಸ್ಫುಲ್ ಆಗಿರ್ತೈತಿ. ಎರಡನೇದಾಗಿ ನೀವೇನಾದ್ರೂ ಒಬ್ಬ ಫ್ರೀಲ್ಯಾನ್ಸರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಕ್ಲೈಂಟ್ ಕೆಲಸನ ಫಾಸ್ಟ್ ಆಗಿ ಮಾಡಬೇಕು ಅಂತಂದ್ರೆ ಪೇಡ್ ವರ್ಷನ್ ಬಹಳ ಹೆಲ್ಪ್ಫುಲ್ ಆಗ್ತೈತೆ. ಮೂರನೇದಾಗಿ ನೀವೇನಾದ್ರೂ ಒಬ್ಬ ಕೋಡರ್ ಅಥವಾ ಡೆವಲಪರ್ ಆಗಿದ್ರಿ ಅಂತಂದ್ರೆ ಪೇಡ್ ವರ್ಷನ್ ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಬಿಕಾಸ್ ಇದ್ರೊಳಗಡೆ ನಿಮ್ಗೆ ಕೋಡೆಕ್ಸ್ ಸಿಗ್ತೈತಿ ಮತ್ತೆ ನೀವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡ್ಬೋದಾ, ಆ್ಯಪ್ಸ್ ಬಿಲ್ಡ್ ಮಾಡ್ಬೋದಾ, ವೆಬ್ಸೈಟ್ಸ್ ಬಿಲ್ಡ್ ಮಾಡ್ಬೋದಾ, ಬಹಳಷ್ಟು ಟೈಮನ್ನ ನೀವು ಇದ್ರೊಳಗಡೆ ಸೇವ್ ಮಾಡ್ಬೋದಾ. ನಾಲ್ಕನೇದಾಗಿ ನೀವೇನಾದ್ರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂತಂದ್ರೆ ಮಾರ್ಕೆಟಿಂಗ್ ಇಂದ ಹಿಡಿದ ಆಟೋಮೇಷನ್ ವರೆಗೂ ಎಲ್ಲ ನೀವು ಪ್ಲಸ್ ವರ್ಷನ್ ಒಳಗಡೆ ವಿತೌಟ್ ಲಿಮಿಟೇಷನ್ ಒಳಗಡೆ ಮಾಡ್ಬೋದ. ಸೊ ನೀವು ಬಿಸ್ನೆಸ್ ಮ್ಯಾನ್ ಮತ್ತೆ ಎಂಟರ್ಪ್ರೈಸ್ ಆಗಿದ್ರಿ ಅಂದ್ರೂ ಕೂಡ ನಿಮ್ಗೆ ಪ್ಲಸ್ ವರ್ಷನ್ ಬಹಳ ಯೂಸ್ಫುಲ್ ಆಗೈತಿ. ಸೊ ಇನ್ ಕನ್ಕ್ಲೂಷನ್, ನೀವು ಚಾಟ್ ಜಿ ಪಿ ಟಿಯನ್ನ ಡೈಲಿ ಯೂಸ್ ಮಾಡ್ತಿದ್ರು ಕೂಡ ಮ್ಯಾಕ್ಸಿಮಮ್ 10 ಮೆಸೇಜ್ ವರೆಗೂ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಗೆ ಫ್ರೀ ವರ್ಷನ್ ಸಾಕಾಗ್ತೈತಿ. ಅದೇ ನೀವೇನಾದ್ರೂ ಚಾಟ್ ಜಿ ಪಿ ಟಿಯನ್ನ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ, ಆಫೀಸ್ ಪ್ರೊಡಕ್ಟಿವಿಟಿಗೋಸ್ಕರ, ಬಿಸ್ನೆಸ್ ಡಿಸಿಷನ್ಸ್ಗೋಸ್ಕರ, ಕೋಡಿಂಗ್ಗೋಸ್ಕರ, ರಿಸರ್ಚ್ಗೋಸ್ಕರ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಪೇಡ್ ವರ್ಷನ್ ನಿಮ್ಗೆ 100% ಯೂಸ್ಫುಲ್ ಇರ್ತೈತಿ. ಸೊ ಇವಾಗ ನೀವು ಕಮೆಂಟ್ ಮಾಡಿ ಹೇಳ್ರಿ, ನೀವು ಈ 2 ಕ್ಯಾಟಗರಿ ಒಳಗಡೆ ಯಾವ ಕ್ಯಾಟಗರಿ ಒಳಗೆ ಬರ್ತೀರಿ, ಮತ್ತು ನೀವು ಪೇಡ್ ವರ್ಷನ್ ಅನ್ನ ಯೂಸ್ ಮಾಡ್ತಿರೋ ಅಥವಾ ಫ್ರೀ ವರ್ಷನ್ ಅನ್ನ ಯೂಸ್ ಮಾಡ್ತಿರೋ ಅಂತೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ನಿಮ್ಗೊಂದು ಕ್ಲಾರಿಟಿ ಬಂತು ಅಂತ ಅನ್ಕೊಳ್ತೇನೆ. ನಿಮ್ಗೆ ಫ್ರೀ ವರ್ಷನ್ ಯೂಸ್ ಮಾಡಬೇಕು ಅಥವಾ ಪೇಡ್ ವರ್ಷನ್ ಯೂಸ್ ಮಾಡಬೇಕು ಅಂತ ಹೇಳಿ. ವಿಡಿಯೋನ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಇದರಿಂದ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ AI ಸ್ಟುಡಿಯೋನ ಇವತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಒಳಗಡೆ ನಿಮಗೋಸ್ಕರ ನಾವು ಸಿಂಪಲ್ ಕನ್ನಡದೊಳಗಡೆ
AI ಕಂಟೆಂಟನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸ್ಟೂಡೆಂಟ್ಸ್ಗೋಸ್ಕರ, ಬಿಸ್ನೆಸ್ ಮ್ಯಾನ್ಗೋಸ್ಕರ, ಕ್ರಿಯೇಟರ್ಸ್ಗೋಸ್ಕರ ಮತ್ತು ಅರೌಂಡ್ ದ ವರ್ಲ್ಡ್ ಏನೆಲ್ಲ AI ಒಳಗಡೆ ಅಪ್ಡೇಟ್ಸ್ ಬರ್ತಾವಲ್ಲ ಎಲ್ಲಾನು ನಾವು ರೆಗ್ಯುಲರ್ ಬೇಸಿಸ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಈ ಚಾನಲ್ ಒಳಗಡೆ ಅಪ್ಲೋಡ್ ಮಾಡ್ತೇವೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಲಿಕ್ಕತ್ತಿದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಇವತ್ತ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ನ್ಯೂಸ್ ಮತ್ತೆ AI ಟಾಪಿಕ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.